ಕಂದಾಯ ಇಲಾಖೆಯಲ್ಲಿ ಲಂಚಾವತಾರ. ಸಾರ್ವಜನಿಕರು ವಿಪರೀತವಾಗಿ ದೂರು ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಇಲಾಖೆಯ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಲಂಚಾವತಾರ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸಚಿವರು. 12 ಗಂಟೆ ಆದರೂ ಅಧಿಕಾರಿಗಳು ಬಂದಿಲ್ಲ ಆಫೀಸ್ಗೆ. ಅಲದು ಸಾಕಾಗ್ಬಿಟ್ಟಿದ್ದಾರೆ ಪಾಪ ಜನ. ಸಚಿವರನ್ನೇ ಯಾಮಾರಿಸಿದ್ದಾರೆ ಅಧಿಕಾರಿಗಳು. ಎಂಥ ಘನಘೋರ ಸ್ಥಿತಿ ಇದೆ ಕಂದಾಯ ಇಲಾಖೆಯಲ್ಲಿ ಅಂತ ನೋಡಿ. ರಿಜಿಸ್ಟರ್ ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್ ಎಲ್ಲ ನೋಡ್ತಿರಲ್ಲ. ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರಿಕೆ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ ಮೊದ್ಲು ಎಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿ. ಸೊ ಆ ಬಾಗ್ಲಿಂದ ಈ ಬಾಗ್ಲಿಗೆ ಬಂದಿದ್ದೀರಿ. ಓಕೆ ಓಕೆ. ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್, ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಅಂಡರ್ ದ ಎಸಿ? ಅವರೇ ತಾನೇ ಆಫೀಸ್ ರನ್ ಮಾಡೋದು. ತಾಲೂಕು ಆಫೀಸ್ ತಹಶೀಲ್ದಾರ್ ಕಚೇರಿಗೂ ಕೂಡ ವಿಸಿಟ್ ಮಾಡಿದ್ವಿ. ಇಲ್ಲಿ ಅಧಿಕಾರಿಗಳು ಎಲ್ಲರೂ ಅಲ್ಲ, ಕೆಲವರು ಭಾಳ ಬೇಜವಾಬ್ದಾರಿಯಿಂದ ನಡವಳಿಕೆ ಅಂತೂ ಕಾಣುತ್ತೆ. ಯಾಕಂದರೆ ಬಂದ ಜನ ಒಂದೇ ಕೆಲಸಕ್ಕೆ 10 ತಿಂಗಳಿಂದ ಸುತ್ತೋದು, 5 ತಿಂಗಳಿಂದ ಸುತ್ತೋದು, ಇದು ಅಲ್ಲಿ ಬಂದಿದ್ದವರು ಕೂಡ ಸ್ಪಷ್ಟವಾಗಿ ಕೃಷ್ಣ ಬೈರೇಗೌಡರಿಗೂ ಇವೆಲ್ಲ ಏನು ಹೊಸದಲ್ಲ, ಅವ್ರಿಗೂ ಇವೆಲ್ಲ ಗೊತ್ತಿರೋಂಥ ವಿಚಾರನೆ. ಆದರೂ ಒಂದು ಸರ್ತಿ ಅಟ್ಲೀಸ್ಟ್ ವಿಸಿಟ್ ಮಾಡಿದ್ದಾರೆ. ಬೇರೆ ಮಂತ್ರಿಗಳು ಅವ್ರ ಇಲಾಖೆ ಕಚೇರಿಗೆ ಹೋಗೋದೇ ಇಲ್ಲ, ಇವ್ರು ವಿಸಿಟ್ ಮಾಡಿದ್ದಾರೆ.